ಯಾವುದೇ ಕರ್ಮಗಳನ್ನ ಮಾಡಿದ್ರು ಕೂಡ ಆ ಕರ್ಮಗಳನ್ನ ಪ್ರಾರಬ್ಧ ಅಂತಾನೆ ಕರೀತಾರೆ. ಒಂದು ಅದು ಪುಣ್ಯದ ಪ್ರಾರಬ್ಧವಾಗಿರುತ್ತೆ, ಇಲ್ಲವಾದಲ್ಲಿ ಪಾಪದ ಪ್ರಾರಬ್ಧವಾಗಿರುತ್ತೆ. ಅಂತಂದ್ರೆ ನಾವೀಗ ಅನುಭವಿಸುವ ಕರ್ಮಗಳು ಕೂಡ ಒಂದು ಪುಣ್ಯದ ಕರ್ಮಗಳನ್ನ ನಾವೇನೋ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಅದರ ಫಲವನ್ನು ಅನುಭವಿಸ್ತಾ ಇರ್ತೇವೆ. ಪಾಪಗಳನ್ನ ಮಾಡಿದರೆ ಪಾಪದ ಪ್ರಾರಬ್ಧ ಇರುತ್ತೆ. ಅದರಿಂದ ಪ್ರಾರಬ್ಧ ಕರ್ಮಗಳು ಅಂತಂದಾಗ ಆ ಕರ್ಮಗಳು ಶುಭ ಕರ್ಮಗಳು ಆಗಿರಬಹುದು, ಅಶುಭ ಕರ್ಮಗಳು ಆಗಿರಬಹುದು. ಆ ಕರ್ಮದಿಂದ ಹುಟ್ಟಿದಂತಹ ಯಾವ ಒಳಿತು ಕೆಡುಕುಗಳಿವೆಯೋ ಅವುಗಳನ್ನ ಪುಣ್ಯದ ಫಲ ಪಾಪದ ಫಲ ಅಂತ ನಾವ್ ಈ ರೀತಿಯಾಗಿ ಕರಿತೇವೆ. ಮತ್ತೆ ಇದರಲ್ಲಿ ಬಂದದ್ದು ಈ ಗೋಡೌನಲ್ಲೆಲ್ಲ ಅಕ್ಕಿ ಇಟ್ಟ ಹಾಗೆ ಅಂತ ಅದನ್ನೊಂದನ್ನ ಹೇಳಿದ್ದೆ. ಅದರದೇ ವಿವರಣೆಯನ್ನ ಹೇಳಿದ್ದಾರೆ. ಏನಿಲ್ಲ, ಈಗ ಕೆಲವೊಮ್ಮೆ ನಮಗೆ ಅನ್ನಿಸ್ಲಿಕ್ಕೂ ಸಾಕು ಅಂತಂದ್ರೆ ಇಷ್ಟೆಲ್ಲ ಪ್ರಾರಬ್ಧ ಕ್ರಮಗಳಿವೆ. ಹೌದು, ದಿನ ದಿನದಲ್ಲಿ ಎಲ್ಲ ಪ್ರಾರಬ್ಧಗಳನ್ನ ಭೋಗಿಸಿ ಎಲ್ಲ ಕರ್ಮಗಳನ್ನು ಕೂಡ ನಾಶ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆಯಲ್ಲ ಅಂತ ಒಮ್ಮೆ ಅನ್ನಿಸ್ಲಿಕ್ಕೂ ಅವಕಾಶ ಇದೆ. ಆದರೆ ಈ ಎಲ್ಲ ಕರ್ಮಗಳನ್ನ ಭೋಗಿಸಿ ನಾಶ ಮಾಡ್ಕೊಳಿಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾವು ಮನೆಯಲ್ಲಿ ಏನಾದ್ರು ಪದಾರ್ಥಗಳು ಖಾಲಿ ಆಗ್ತಾ ಇದೆ ಅಂತಂದ್ರೆ ಪೂರ್ತಿ ಖಾಲಿ ಆಗೋವರೆಗೂ ಹಾಗೆ ಬಿಟ್ಟಿರೋದಿಲ್ಲ. ಇನ್ನೇನು ಖಾಲಿ ಆಗ್ಲಿಕ್ಕೆ ಒಂದ್ 10-15 ದಿವಸ ಇದೆ ಅಂತಂದಾಗ್ಲೇನೆ ಪಾಪ ಏನೇನು ದವಸ ಧಾನ್ಯಗಳು ಬೇಕೋ ಅವೆಲ್ಲವನ್ನ ಲಿಸ್ಟ್ ಮಾಡಿಸ್ಕೊಂಡು ತಗೊಂಬಂದು ಇಟ್ಬಿಡ್ತೇವೆ. ಅಥವಾ ಅದು ಖಾಲಿ ಆಗೋದಕ್ಕಿಂತ ಮುಂಚೆ ನಾವು ಸಿದ್ಧಪಡಿಸ್ಕೊಳ್ತೇವಲ್ಲ, ಅದೇ ರೀತಿಯಾಗಿ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೋ ಪ್ರತಿಯೊಬ್ಬ ಜೀವರು ಕೂಡ ಯಾವುದೇ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲೂ ಕೂಡ, ಯಾವುದೇ ಕರ್ಮಗಳನ್ನು ಅನುಭವಿಸುವಾಗ್ಲೂ ಕೂಡ ಮತ್ತಷ್ಟು ಅನೇಕ ಕರ್ಮಗಳನ್ನ ಸಂಗ್ರಹ ಮಾಡಿ ಇಟ್ಟುಕೊಂಡಿರ್ತಾರೆ. ಅದರಿಂದ ಅಂದ್ರೆ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಒಂದು ಜನ್ಮವನ್ನು ಕಳೆಯುವಾಗ 10 ಜನ್ಮಗಳಿಗೆ ಆಗುವಷ್ಟು ಸಂಗ್ರಹವನ್ನು ಮಾಡಿಕೊಂಡಿಟ್ಟುಕೊಂಡಿರ್ತಾರೆ. ನಾ ಇನ್ನೂ ಸುಲಭವಾಗಿ ಹೇಳೋದು ಅಂತಂದ್ರೆ, ಒಬ್ಬ ವ್ಯಕ್ತಿ ಬಹಳ ಆಶಾಬುರುಕನಾದವನು, ಆಸೆ ಬುರುಕ ಅಂತ ಕರೀತಾರೆ, ಅಥವಾ ಲೋಭಿ ಆದವನು, ಎಷ್ಟು ಸಿಕ್ಕರು ಮತ್ತಷ್ಟು ಬೇಕು ಬೇಕು ಅಂತ ಅನ್ನಿಸುವ ವ್ಯಕ್ತಿ ತನ್ನ ಒಂದು ಜನ್ಮಕ್ಕಲ್ಲ, ತನ್ನ 10 ತಲೆಮಾರುಗಳು ಅಥವಾ ತನಗೆ ಸಾವಿರಾರು ವರ್ಷಗಳ ಜೀವನ ಇದೆ ಅಂತ ಆದ್ರೆ ಎಷ್ಟು ತನಗೆ ಸಂಪತ್ತುಗಳು ಬೇಕೋ ಅಷ್ಟು ಸಂಪತ್ತುಗಳನ್ನ ನ್ಯಾಯದಿಂದಲೋ ಅನ್ಯಾಯದಿಂದಲೋ ಸಂಗ್ರಹ ಮಾಡಿಕೊಂಡು ಹಾಕೊಂಡಿರ್ತಾನಲ್ಲ, ಅದರಂತೆ ಪ್ರತಿಯೊಬ್ಬ ಜೀವನವೂ ಕೂಡ ನ್ಯಾಯದಿಂದಲಾಗ್ಲಿ ಅಥವಾ ಅನ್ಯಾಯದ ಮಾರ್ಗದಿಂದಾಗಿ ಆಗ್ಲಿ ಒಂದು ಶರೀರವನ್ನು ಪಡೆದಾಗ 10 ಜನ್ಮಗಳಿಗೆ ಆಗುವಂತಹ ಶುಭಾಶುಭ ಕರ್ಮಗಳನ್ನ ಸಂಗ್ರಹ ಮಾಡಿಕೊಂಡು ಇಟ್ಟಿರ್ತಾನೆ. ಅದು ನಾವು ಎದ್ದಾಗಿರಬಹುದು, ಕೂತಾಗಿರಬಹುದು, ಮಲಗಿದಾಗ ಆಗಿರಬಹುದು, ಮಾನಸಿಕವಾದ ಕರ್ಮಗಳಾಗಿರಬಹುದು, ಮಾತಿನಿಂದಲಾಗಿ ಆಗಿರಬಹುದು, ದೈಹಿಕವಾದ ಕ್ರಿಯೆಗಳಿಂದಲಾಗಿ ಆಗಿರಬಹುದು. ಒಟ್ಟು ಹೇಗೋ ಜೀವ ಅನೇಕ ಕರ್ಮಗಳನ್ನ ನಿರಂತರವಾಗಿ ಅನುಷ್ಠಾನ ಮಾಡ್ತಾನೇ ಇರ್ತಾನೆ. ಆ ಪ್ರತಿಯೊಂದು ಕ್ರಿಯೆಗಳಿಗೂ ಕೂಡ ಅದು ಪುಣ್ಯ ಫಲವೋ ಪಾಪ ಫಲವೋ ಪರಮಾತ್ಮ ನಿಗದಿ ಮಾಡಿ ಇಟ್ಟಿರ್ತಾನೆ. ಒಂದು ಸೂಜಿಯ ಮನೆಯಷ್ಟು ಗಾತ್ರದ ಕರ್ಮಗಳನ್ನು ಕೂಡ ಪರಮಾತ್ಮ ಅಪ್ಪಿ ತಪ್ಪಿ ವ್ಯತ್ಯಾಸ ಮಾಡೋದಿಲ್ಲ. ಹೀಗೆ ಕರ್ಮಗಳ ಸಂಗ್ರಹವೆಲ್ಲವೂ ಇದ್ದಾಗ ಅದರಲ್ಲಿ ಕೆಲವು ಕರ್ಮಗಳನ್ನ ಅನುಭವಿಸುವಂತ ನಮ್ಮ ಬೆನ್ನಿಗೆ ಹಾಕಿರ್ತಾನೆ. ಆ ಬೆನ್ನಿಗೆ ಹಾಕಿದ ಕರ್ಮಗಳನ್ನು ಬಿಟ್ಟು ಉಳಿದಂತಹ ಕರ್ಮಗಳೇನಿದೆಯೋ ಇದನ್ನೆಲ್ಲವನ್ನು ಕೂಡ ಅಪ್ರಾರಬ್ಧ ಕರ್ಮಗಳು ಅಂತ ಕರೀತಾರೆ. ಈ ಪ್ರಾರಬ್ಧ ಅಪ್ರಾರಬ್ಧ ಇದೆಲ್ಲವೂ ಶುರು ಆಗುವುದು ಪರಮಾತ್ಮನ ಅಪರೋಕ್ಷ ಜ್ಞಾನವಾದ ನಂತರದಲ್ಲಿ. ಅಂದ್ರೆ ಬಹಳ ತಪಸ್ಸನ್ನು ಮಾಡಿ ಜ್ಞಾನವನ್ನ ಪಡೆದು ಜ್ಞಾನದ ಬಲದಿಂದಾಗಿ ಪರಮಾತ್ಮನನ್ನ ಕಣ್ಣಿಂದ ಕಂಡಾಗ, ಅಪರೋಕ್ಷ ಜ್ಞಾನ ದೃಷ್ಟಿಯಿಂದ ಯಾವಾಗ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ತಾರೋ ಆ ನಂತರದಲ್ಲಿ ಆ ಕರ್ಮಗಳಲ್ಲಿ 2 ವಿಭಾಗ ಆಗತ್ತೆ, ಪ್ರಾರಬ್ಧ ಕರ್ಮ ಮತ್ತೊಂದು ಅಪ್ರಾರಬ್ಧ ಕರ್ಮ ಅಂತ. ಅದರಲ್ಲಿ ಅಪ್ರಾರಬ್ಧ ಕರ್ಮಗಳನ್ನ ಪರಮಾತ್ಮನ ಜ್ಞಾನದಿಂದಾಗಿ ಪೂರ್ತಿಯಾಗಿ ನಾಶ ಮಾಡ್ತಾನೆ. ಪ್ರಾರಬ್ಧ ಕರ್ಮಗಳನ್ನಷ್ಟೇ ಅನುಭವಿಸ್ಲಿಕ್ಕೆ ಅಂತ ಜೀವನಿಗೆ ಮೀಸಲಾಗಿ ಇಡ್ತಾನೆ. ಆ ಕರ್ಮಗಳನ್ನು ಅನುಭವಿಸ್ತಾ ಜೀವನು ಜನರಿಗೆಲ್ಲ ಪರಮಾತ್ಮನ ಬಗ್ಗೆ ಉಪದೇಶವನ್ನ ಕೊಡ್ತಾ ಇರ್ತಾನೆ. ಆ ಉಪದೇಶವನ್ನು ಕೇಳಿದವರು, ನಿನಗಿದೆ ಹೇಗ್ ಗೊತ್ತಾಯ್ತು? ನಾನು ಕಂಡಿದ್ದೇನೆ ಆ ಪರಮಾತ್ಮನನ್ನ. ಯಾರ ಬಗ್ಗೆ ನಾನು ಉಪದೇಶ ಕೊಡ್ತಾ ಇದ್ದೇನೋ
ಅವನನ್ನ ಕಂಡು ಈ ಉಪದೇಶವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದಾಗ ಅವನ ಮಾತಿನಲ್ಲಿ ವಿಶ್ವಾಸ ಬರುತ್ತೆ. ಇದರಲ್ಲಿ ಮತ್ತೊಂದು ಪ್ರಶ್ನೆಗೂ ಅವಕಾಶ ಇದೆ. ಹೌದು, ಈಗ ಅವನು ಕರ್ಮಗಳನ್ನ ಆಚರಣೆ ಮಾಡ್ತಾನೆ. ಆ ಕರ್ಮಗಳನ್ನ ಆಚರಣೆ ಮಾಡಿ ಈಗ ಪ್ರಾರಬ್ಧ ಕರ್ಮವನ್ನು ಇಟ್ಟುಕೊಂಡಿದ್ದಾನಲ್ಲ, ಪರಮಾತ್ಮನ ಜ್ಞಾನವನ್ನು ಪಡೆದಂತಹ ವ್ಯಕ್ತಿ ಪ್ರಾರಬ್ಧ ಕರ್ಮಗಳನ್ನು ಇಟ್ಟುಕೊಂಡಿದ್ದಾನೆ. ಇಟ್ಟುಕೊಂಡು ಅವನು ಈಗ ಉಪದೇಶ ಕೊಡುವ ಸಂದರ್ಭದಲ್ಲೂ ಕೂಡ ಪುಣ್ಯ ಕರ್ಮಗಳನ್ನು ಪಾಪ ಕರ್ಮಗಳನ್ನು ಮಾಡೇ ಮಾಡ್ತಾನೆ. ಹಾಗಾಗಿ ಮತ್ತೆ ಅದ್ರ ಗಂಟು ಇನ್ನೊಂದಿಷ್ಟು ರೆಡಿ ಆಗ್ತಾ ಬರುತ್ತಲ್ಲ. ಹಾಗಾದ್ರೆ ಯಾವತ್ತು ಕೊನೆ ಇದಕ್ಕೆ ಅಂತಂತ ಹೇಳಿದ್ರೆ ಅದಕ್ಕೆ ಇನ್ನೊಂದನ್ನು ಹೇಳ್ತಾರೆ. ಈಗ ಕಮಲದ ಪತ್ರದ ಮೇಲೆ ನೀರನ್ನ ಹಾಕಿದಾಗ ಆ ನೀರು ಕಮಲದ ಎಲೆಗೆ ಅಂಟೋದಿಲ್ಲ. ತಾನು ಕಮಲದ ಎಲೆಯಲ್ಲಿ ಅಂಟದೇನೆ ಆ ಎಲೆಯ ಮೇಲೆ ಆ ನೀರು ಕುಳಿತುಕೊಂಡ ಹಾಗೆ ಸ್ವಲ್ಪ ಬಾಗಿಸಿದ್ರೆ ಅದು ಹೇಗೆ ಬಿದ್ದು ಹೋಗಿ ಬಿಡುತ್ತೋ ಅದರಂತೆ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದಂತಹವರು ಕೂಡ ಯಾವುದೇ ಅಶುಭ ಕರ್ಮಗಳನ್ನು ಮಾಡಿದರೆ ಅವರು ಆ ರೀತಿಯಾದ ಕರ್ಮಗಳನ್ನು ಮಾಡೋದಿಲ್ಲ. ಅಕಸ್ಮಾತ್ ಆಗಿ ಅವರಿಂದ ಆ ಅಶುಭ ಕರ್ಮಗಳು ಘಟಿಸಿತು ಅಂತಾದರೆ ಆ ಕರ್ಮಗಳ ಸಂಪರ್ಕ ಅವರಿಗೆ ಆಗದೇ ಇರೋ ಹಾಗೆ ಪರಮಾತ್ಮ ಮಾಡ್ತಾನೆ. ಕಮಲದ ಮೇಲಿರುವಂತಹ ನೀರು ಹೇಗೆ ಕಮಲದ ಎಲೆಗೆ ಅಂಟೋದಿಲ್ವೋ ಅದರಂತೆ ಈ ಜ್ಞಾನಿಗಳಿಗೂ ಕೂಡ ಆ ಪಾಪದ ಸಂಪರ್ಕವೇ ಆಗದೆ ಇರುವಂತೆ. ನಾವು ಕೆಲವೊಂದಿಷ್ಟು ಪಾತ್ರೆಗಳಂತೂ ನೋಡ್ತೇವಲ್ಲ, ಆ ಪಾತ್ರೆಗಳ ಮೇಲೆ ಈಗಂತೂ ಕೆಲವೊಂದಿಷ್ಟು ಹೊಸ ಹೊಸ ಬಟ್ಟೆಗಳೆಲ್ಲ ಬಂದಿವೆ. ಆ ಬಟ್ಟೆಗಳಿಗೆ ನೀರಿನ ಸಂಪರ್ಕವೇ ಆಗೋದಿಲ್ಲ. ಆ ವಸ್ತುಗಳಿಗೆ ನೀರಿನ ಮೇಲೆ ಸಂಪರ್ಕವೇ ಆಗೋದಿಲ್ಲ. ಬಿತ್ತು ಅಂದ್ರೆ ಹಾಗೆ ಜಾರಿಕೊಂಡು ಹೋಗಿಬಿಡತ್ತೆ. ಅದರಂತೆ ಜ್ಞಾನಿಗಳಿಗೂ ಕೂಡ ಪಾಪ ಕರ್ಮಗಳ ಸಂಪರ್ಕವಾಗದೇ ಇರುವ ಹಾಗೆ ಪರಮಾತ್ಮ ಮಾಡಿರ್ತಾನೆ. ಅದ ನಂತರದಲ್ಲಿ ಆ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಿದ ನಂತರದಲ್ಲಿ ಪರಮಾತ್ಮನ ಲೋಕವನ್ನ ಪಡೆದು ಅಲ್ಲಿ ಸುಖವನ್ನು ಅನುಭವಿಸ್ತಾ ವಾಸ ಮಾಡ್ತಾನೆ. ಆ ನಂತರದಲ್ಲಿ ಅವನನ್ನ ಮುಕ್ತ ಅಂತ ಕರೀತಾರೆ ಅಂತ. ಅವನ ಮುಕ್ತಾವಸ್ಥೆಯನ್ನು ಹೇಳುವುದಕ್ಕಿಂತ ಮುಂಚೆ ಕರ್ಮಗಳ ಅವಸ್ಥೆಯನ್ನು ಇಷ್ಟನ್ನು ಹೇಳಿದ್ದಾರೆ. ಹಾಗಾದ್ರೆ ಇದರ ಒಟ್ಟಾರೆ ಮಥಿತಾರ್ಥ ಏನು ಅಂತಂದ್ರೆ, ಪ್ರತಿಯೊಬ್ಬ ಜೀವನವೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಒಂದಲ್ಲ ಒಂದು ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಅದು ಎದ್ದಾಗಲಾಗಿರಬಹುದು, ಗಾಢವಾದ ನಿದ್ರೆ ಇದ್ದಾಗಲಾಗಿರಬಹುದು, ಯಾವಾಗಲೇ ಆಗಿರಬಹುದು, ಬಹಳ ಕರ್ಮಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಾನೆ. ಆ ಕರ್ಮಗಳು ಶುಭ ಕರ್ಮಗಳೇ ಆಗಿರಬಹುದು, ಅಶುಭ ಕರ್ಮಗಳೇ ಆಗಿರಬಹುದು. ಒಟ್ಟಾರೆಯಾಗಿ ಜೀವನಾದವನು ಕರ್ಮಗಳನ್ನ ಅನುಷ್ಠಾನ ಮಾಡ್ತಾನೆ ಇರ್ತಾನೆ. ನಾವು ಬಳಸಲಿ ಬಿಡಲಿ, ಡೈರೆಕ್ಟ್ ಆಗಿ ನಾವು ಸಂಬಳ ಹೇಗೆ ನಮ್ಮ ಅಕೌಂಟಿಗೆ ಬಂದು ಬೀಳತ್ತೋ ಪ್ರತಿ ತಿಂಗಳು, ನಾವೇನ್ರೆ ಎಲ್ಲಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೇವೆ ಅಂತ ಆದ್ರೆ ನಾವು ಈ ತಿಂಗಳಲ್ಲಿ ಅಷ್ಟು ಖರ್ಚಾಗಿಲ್ಲ ಆಗಿಲ್ವಾ, ಇದ್ರೂ ತೊಂದ್ರೆ ಇಲ್ಲ ಅಂತಂದ್ ಹೇಳಿ ನಮ್ಮ ಸಂಬಳ ಹೇಗೆ ನಮ್ಮ ಅಕೌಂಟಿಗೆ ಬಂದು ಬೀಳತ್ತೋ ಅದರಂತೆ ನಾವು ಬಳಸಲಿ ಬಿಡಲಿ ನಾವು ನಮ್ಮ ಖಾತೆಗೆ ಪರಮಾತ್ಮ ನಾವು ಮಾಡಿದ ಪ್ರತಿಯೊಂದು ಕರ್ಮಗಳ ಫಲವನ್ನ ಹಾಕ್ತಾ ಇರ್ತಾನೆ. ದುಡ್ಡೆಲ್ಲ ಬಂದಿರತ್ತೆ, ಯಾವಾಗ್ಲೂ ಬಂದಿದೆ ದುಡ್ಡು ಅಂತಂದ್ ಹೇಳಿ ಒಂದೇ ದಿವಸದಲ್ಲಿ ಖರ್ಚು ಮಾಡೋದಿಲ್ಲ. ಅದನ್ನ ನಾವೇ ಹಿತಮಿತವಾಗಿ ದುಡ್ಡನ್ನ ಖರ್ಚು ಮಾಡ್ತೇವಲ್ಲ, ಅಥವಾ ಈ ದುಡ್ಡು ಇದಕ್ಕೆ, ಈ ದುಡ್ಡು ಇದಕ್ಕೆ, ಈ ದುಡ್ಡು ಇದಕ್ಕೆ, ಈ ಕಾರ್ಯಕ್ರಮಕ್ಕೋಸ್ಕರ ಈ ದುಡ್ಡನ್ನು ಎತ್ತಿಡೋಣ, ಮಕ್ಕಳ ನಾಮಕರಣಕ್ಕಿದು, ಮಕ್ಕಳ ಮದುವೆಗೆ ಇದು, ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗಿಗೆ ಇದು, ಅಥವಾ ನಮ್ಮ ಮನೆಯಲ್ಲಿ ಆಗುವಂತಹ ಈ ಕಾರ್ಯಕ್ರಮಕ್ಕಿದು, ಬಂಧುಗಳ ಮದುವೆಗೆ ಹೋದಾಗ ಅದಕ್ಕೋಸ್ಕರ ಅಂತ ಇದು ಅಂತಂದು ಒಂದು ಇಷ್ಟಿಷ್ಟು ಭಾಗಗಳನ್ನ ಅದಕ್ಕೆ ತೆಗೆದಿಡುವಂತೆ ಪರಮಾತ್ಮ ನಾವು ಮಾಡಿದ ಪುಣ್ಯ ಪಾಪಗಳನ್ನು ಕೂಡ ಈ ಪುಣ್ಯಗಳನ್ನ ಈಗ ಅನುಭವಿಸ್ಬೇಕು, ಈ ಪಾಪ ಕರ್ಮಗಳನ್ನು ಈಗ ಅನುಭವಿಸ್ಬೇಕು ಅಂತ ಆ ಕಾಲವನ್ನೆಲ್ಲವನ್ನು ನಿರ್ಧಾರ ಮಾಡುವನು ಪರಮಾತ್ಮನೇ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಬಂದಿತ್ತು, ನಾವು ಮಾಡಿದ ಕರ್ಮಗಳನ್ನು ಯಾವಾಗ ಅನುಭವಿಸ್ತೇವೆ ಅಂತ. ಯಾವಾಗ್ಲೂ ಅನುಭವಿಸಬಹುದು, ಈಗಲೂ ಅನುಭವಿಸಬಹುದು. ನಾವು ಕೆಲವೊಂದಿಷ್ಟು ಕರ್ಮಗಳನ್ನ ತತ್ಕ್ಷಣದಲ್ಲಿ ಅನುಭವಿಸ್ತಾನೆ, ಕೆಲವೊಂದಿಷ್ಟನ್ನ 3 ದಿವಸಗಳಲ್ಲಿ, 3 ವರ್ಷಗಳಲ್ಲಿ, ಅಥವಾ ಈ ಜನ್ಮದಲ್ಲಿ, ಜನ್ಮಾಂತರಗಳಲ್ಲಿ, ಎಷ್ಟೆಷ್ಟೋ ಕರ್ಮಗಳಲ್ಲಿ ಎಷ್ಟೆಷ್ಟೋ ಜನ್ಮಗಳಲ್ಲಿ ಇದನ್ನ ಅನುಭವಿಸ್ತಾರೆ. ಅದಕ್ಕೆ ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಜನ್ಮಾಂತರದಲ್ಲಿ ಬಹಳ ದೊಡ್ಡದಾದಂತಹ ಪಾಪಗಳನ್ನ ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಸೂಚನೆಯ ರೂಪದಲ್ಲಿ ಕೆಲವೊಂದಿಷ್ಟು ರೋಗಗಳನ್ನ ಅಂಟಿಸಿಕೊಂಡೇ ಈ ಜನ್ಮದಲ್ಲಿ ಹುಟ್ಟುತ್ತಾನೆ. ಬಿಳುಚು ರೋಗ, ಅಥವಾ ಒಕ್ಕಣ್ಣನಾಗಿ ಹುಟ್ಟೋದು, ಅಂಗವೈಕಲ್ಯದಿಂದ ಹುಟ್ಟೋದು, ಒಂದೊಂದು ಕರ್ಮಗಳಿಗೂ ಕೂಡ ಒಂದೊಂದು ದೋಷಗಳನ್ನ, ಈ ಒಂದೊಂದು ಪಾಪಗಳಿಗೂ ಕೂಡ ಒಂದೊಂದು ರೋಗದ ಅಥವಾ ಯಾವುದೋ ಒಂದು ಶಾರೀರಿಕವಾದ ಹಿನ್ನಡೆಯನ್ನು ಇಟ್ಟುಕೊಂಡೇನೆ ಹುಡ್ತಾನೆ ಅಂತ.
ಅಂದ್ರೆ ಒಬ್ಬ ಜೀವನಾದಂಥವನು ಆ ಪಾಪಗಳನ್ನು ಮಾಡಿದವನು ಅದನ್ನು ಒಂದು ಒಳ್ಳೇದು ಈ ವಿಷಯ ಬಂದಿದ್ರಿಂದ ಹೇಳಿಬಿಡ್ತೇನೆ. ಒಂದಿಷ್ಟು ಪಾಪ ಕರ್ಮಗಳನ್ನ ಹೆಚ್ಚಿಗೆ ಮಾಡಿದ್ದಾನೆ, ಪುಣ್ಯ ಕರ್ಮಗಳನ್ನ ಕಡಿಮೆ ಮಾಡಿದ್ದಾನೆ ಅಂತಂದ್ರೆ ಸ್ವಲ್ಪ ಕಾಲ ಸ್ವರ್ಗದಲ್ಲಿ ಇದ್ದು ಬಹಳಷ್ಟು ಕಾಲ ನರಕಾದಿ ಲೋಕಗಳಲ್ಲಿ ಇದ್ದುಕೊಂಡು ಆ ನರಕದಲ್ಲಿ ಆ ಪಾಪಗಳ ಫಲವನ್ನೆಲ್ಲವನ್ನು ಅನುಭವಿಸಿ ಸ್ವಲ್ಪ ಪಾಪ ಪುಣ್ಯಗಳು ಉಳಿದಾಗಲೇನೆ ಭೂಲೋಕಕ್ಕೆ ಬಂದು ಮತ್ತು ಆ ಪಾಪ ಪುಣ್ಯಗಳ ಫಲವಾಗಿ ಇಲ್ಲಿ ನಾನಾ ವಿಧವಾದ ಶರೀರದಲ್ಲಿ ಹುಟ್ಟಿ ಪುಣ್ಯ ಪಾಪ ಕರ್ಮಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಮಾಡಿದಂತಹ ಪುಣ್ಯ ಪಾಪ ಕರ್ಮಗಳು ಈಕ್ವಲೆಂಟ್ ಆಗಿದೆ, ಸರಿಸಮಾನವಾಗಿದೆ ಅಂತಂದ್ರೆ ಅವನು ಸ್ವರ್ಗಕ್ಕೋ ನರಕಕ್ಕೋ ಹೋಗೋದಿಲ್ಲ, ಇಲ್ಲೇ ಮೃತನಾಗ್ತಾನೆ. ಮೃತನಾಗಿ 1 ವರ್ಷದ ಒಳಗಡೆಯಲ್ಲಿ ಮತ್ತೆ ಇಲ್ಲಿಯೇ ಹುಟ್ಟಿ ಬಿಡ್ತಾನೆ, ಭೂಲೋಕದಲ್ಲಿಯೇ ಹುಟ್ಟಿ ಬಿಡ್ತಾನೆ. ಇನ್ನು ಪುಣ್ಯ ಕರ್ಮಗಳು ಬಹಳ ಇದೆ, ಪಾಪ ಕರ್ಮಗಳು ಸ್ವಲ್ಪ ಇದೆ ಅಂತಂದ್ರೆ ಆ ಪಾಪ ಕರ್ಮಗಳನ್ನ ಈ ಪುಣ್ಯ ಕರ್ಮಗಳಿಗೆ ಸರಿದೂಗಿಸಿ ಎಷ್ಟು ಪುಣ್ಯ ಕರ್ಮಗಳಿವೆಯೋ ಆ ಪುಣ್ಯ ಕರ್ಮಗಳ ಫಲವನ್ನ ಸ್ವರ್ಗಲೋಕದಲ್ಲಿ ಅನುಭವಿಸಿ ಮತ್ತೆ ಸ್ವಲ್ಪ ಪುಣ್ಯದ ಲೇಷವನ್ನು ಇಟ್ಟುಕೊಂಡು ಮಹಾ ಜ್ಞಾನಿಗಳ ಸಂಪದ್ಭರಿತರಾದಂತಹವರ ವ್ಯಕ್ತಿಗಳ ಗರ್ಭದಲ್ಲಿ ಹುಟ್ಟಿ ಜ್ಞಾನವನ್ನು ಸಂಪತ್ತನ್ನು ಗಳಿಸಿಕೊಂಡು ಮತ್ತೆ ತನ್ನ ಸಾಧನೆಯನ್ನು ಮಾಡಿಕೊಂಡು ಅವನು ಯೋಗ್ಯನಾದ ಜೀವನ ಆಗಿದ್ದ ಅಂತಂದ್ರೆ ಪರಮಾತ್ಮನ ಜ್ಞಾನವನ್ನು ಪಡೆದು ಮುಕ್ತಿಗೆ ಹೋಗ್ತಾನೆ ಅಂತ ಒಟ್ಟಾರೆಯಾಗಿ ಇಷ್ಟನ್ನೇ ಹೇಳ್ತಾರೆ. ಏನೇ ಆಗ್ಲಿ, ಒಟ್ಟು ಈ ಕರ್ಮಗಳ ಚಕ್ರ ಯಾವಾಗ ಅನುಭವಿಸ್ತಾನೆ ಅಂತ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಕರ್ಮಗಳ ಫಲ ಯಾವಾಗ ನಮಗೆ ಅನುಭವಿಸ್ಲಿಕ್ಕೆ ಸಿಗತ್ತೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ನಾವೇ ಕೆಲವೊಮ್ಮೆ ಅನ್ಕೊಂಡಿರ್ತೇವೆ, ನಾನ್ ನೋಡಿ ಈ ಬಾಲ್ಯದಲ್ಲಿದ್ದಾಗ ನನ್ನ ಯೌವನದಲ್ಲಿದ್ದಾಗ ಈ ಎಲ್ಲ ಕೆಲಸ ಮಾಡಿದ್ದೆ, ಅದಕ್ಕೆ ದೇವ್ರು ನನಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ, ಅಥವಾ ನಾನು ಇಷ್ಟು ಜನರಿಗೆ ಉಪಕಾರವನ್ನು ಮಾಡಿದ್ವಿ, ಅಥವಾ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳೆಲ್ಲ ಇದ್ದಾಗ ಅವರು ಚೆನ್ನಾಗಿ ಅನ್ನದಾನಾದಿಗಳನ್ನ ಮಾಡ್ತಾ ಇದ್ರು, ಅದರ ಫಲವಾಗಿ ನಾವು ಈಗ ಮನೆಯಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ತಿಂಡಿಯನ್ನು ತಿಂದ್ಕೊಂಡು ಸುಖವಾಗಿದ್ದೇವೆ, ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಂತ ನಾವೆಲ್ಲ ಹೇಳ್ತೇವಲ್ಲ. ಹಾಗಾಗಿ ಈ ವಂಶದಲ್ಲಿ ಬಂದಂತಹ ಪುಣ್ಯಗಳಾಗಿರ್ಬಹುದು ಎಲ್ಲವೂ ಕೂಡ ನಮ್ಮನ್ನ ಕಾಪಾಡ್ತಾ ಇರತ್ತೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಕರ್ಮಗಳ ಸ್ಥಿತಿಯಲ್ಲಿ ಒಂದು. ಅದರಲ್ಲಿ ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸಲೇಬೇಕು. ಯಾವ ಕರ್ಮಗಳು ಗೋಡೌನಲ್ಲಿ ಇರೋ ಥರ ಅದನ್ನ ಈ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಅಪ್ರಾರಬ್ಧವಾದ ಕರ್ಮಗಳು ಅಂತ ಕರೀತಾರೆ. ಆ ಅಪ್ರಾರಬ್ಧ ಕರ್ಮಗಳನ್ನ ಪರಮಾತ್ಮನ ಜ್ಞಾನದಿಂದಾಗಿ ನಾಶ ಮಾಡಿಕೊಳ್ತಾನೆ. ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸುವಾಗ ಭಗವಂತನ ತತ್ವಜ್ಞಾನವನ್ನು ಎಲ್ಲ ಜನರಿಗೆ ಕೊಟ್ಟು ನಂತರದಲ್ಲಿ ತನ್ನ ಜ್ಞಾನದ ಪ್ರಾರಬ್ಧ ಕರ್ಮದ ಅವಸಾನವಾದಾಗ ಮುಗಿದಾಗ ಪರಮಾತ್ಮನ ಲೋಕಗಳನ್ನು ಪಡಿತಾನೆ ಅನ್ನುವಂಥದ್ದು ತಾರೆ. ಇಷ್ಟು ಪ್ರಶ್ನೆಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಿದ್ದೇನೆ. ಇದರಲ್ಲಿ ಏನಾದ್ರೂ ಮತ್ತೆ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು. ಕಾಶೆ ಗುರುಗಳೇ, ಇಲ್ಲಿ 2 ಪ್ರಶ್ನೆ ಗುರುಗಳೇ. ಒಂದು, ಆ ಕುಟುಂಬದಲ್ಲೇ ಅಂದ್ರೆ ಯಾರು ಒಳ್ಳೆಯ ಕರ್ಮಗಳನ್ನ ಮಾಡಿ ಮತ್ತೆ ಇಲ್ಲೇ ಮತ್ತೆ ಇಲ್ಲೇ ಮರಳಿ ಬರ್ತಾರೆ ಈ ಸಂಸಾರದಲ್ಲಿ ಅಂತ ಹೇಳಿ ಅಂದ್ರಲ್ಲ ಗುರುಗಳೇ, ಅದೇ ಕುಟುಂಬದಲ್ಲಿ ಹುಟ್ಟಿ ಬರ್ತಾರೆ ಅನ್ನುವಂತ ಮಾತಾ ಗುರುಗಳೇ? ಇಲ್ಲ, ಎಲ್ಲಿ ಬೇಕಾದ್ರೂ ಹುಟ್ಟಬಹುದು, ಅದೇ ಕುಟುಂಬದಲ್ಲಿ ಅಂತ ಹೇಳಿ. ಇನ್ನು ಜ್ಞಾನಿಗಳಿಗೆ ಅವರು ಮಾಡಿದ ಪ್ರಾರಬ್ಧ ಕರ್ಮಗಳು ಅಂತದ್ದು ಏನಾದ್ರೂ ಇದ್ರೂ ಸಹ ಅವರಿಗೆ ಆ ಕ್ಲೇಶ ಅನ್ನೋದನ್ನ ಉಂಟಾಗ್ಲಿಕ್ಕೆ ಅಥವಾ ಆ ಕ್ಲೇಶ ಆಗ್ದಿರ ಇರೋಂಗೆ ಭಗವಂತ ತಡಿತಾನೆ. ಇಲ್ಲಿ ನಹುಷನಂತನ ಕತೆ ಹೇಳ್ಬೇಕಾದ್ರೆ ನಹುಷ ಜ್ಞಾನಿ ಆಗಿದ್ದವನೇ ಅವನನ್ನ ಕರ್ಕೊಂಡು ಹೋಗೋದಲ್ವ ಗುರುಗಳೇ ಅಲ್ಲಿಗೆ, ಅಂದ್ರೆ ಇಂದ್ರ ಪದವಿಗೆ. ಅಲ್ಲಿ ಅವನು ಮತ್ತೆ ಆವಾಗಿ ಹುಟ್ಟಿ ಈ ರೀತಿಯಾದಂತಹ ಒಂದು ಕತೆ ಬರ್ತದೆ. ಅಲ್ಲಿ ಯಾವ ರೀತಿ ಅದೆಲ್ಲ ಯಾವುದು ಅಂತಂದ್ರೆ ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸುವಾಗ ಆ ಪಾಪಗಳೇನು ಉಳಿದಿರತ್ತಲ್ಲ ಆ ಪಾಪಗಳ ಫಲವನ್ನು ಅನುಭವಿಸ್ತಾ ಇರ್ತಾರೆ ಅಷ್ಟೇ. ದುರ್ವಾಸ ಋಷಿಗಳು ಕೂಡ ಈ ಚಕ್ರದ ತಾಪವನ್ನೆಲ್ಲ ಅನುಭವಿಸಿದ್ರು. ಅವರು ಅಪರೋಕ್ಷ ಜ್ಞಾನಿಗಳೇ, ಆದ್ರೆ ಈ ತಾಪವನ್ನ ಯಾಕೆ ಅನುಭವಿಸಿದ್ರು ಅಂತಂದ್ರೆ ಅವರ ಪ್ರಾರಬ್ಧದಲ್ಲಿ ಈ ಪಾಪವನ್ನ ಅನುಭವಿಸೋದೇ ಇತ್ತು. ಪುಣ್ಯದ ಪ್ರಾರಬ್ಧ ಪಾಪದ ಪ್ರಾರಬ್ಧವೂ ಇರುತ್ತೆ. ಆ ಪಾಪದ ಪ್ರಾರಬ್ಧವನ್ನು ಅನುಭವಿಸ್ತಾ ಇರ್ತಾರೆ. ಆದ್ರೆ ಈ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಯಾವ ಪುಣ್ಯ ಪಾಪಗಳಿರುತ್ತೋ ಆ ಪಾಪಗಳ ಸಂಪರ್ಕ ಇವ್ರಿಗಾಗೋದಿಲ್ಲ. ಈ ಪ್ರಾರಬ್ಧ ಕರ್ಮಗಳಲ್ಲಿ ಪುಣ್ಯ ಪ್ರಾರಬ್ಧ ಇತ್ತು ಅಂದ್ರೆ ಅದನ್ನು ಅನುಭವಿಸ್ಬೇಕು, ಪಾಪದ ಪ್ರಾರಬ್ಧ ಇತ್ತು ಅಂದ್ರೆ ಅಲ್ಪವಾದಂತಹ ಪಾಪದ ಪ್ರಾರಬ್ಧವನ್ನು ಅವ್ರು ಅನುಭವಿಸ್ಲೇಬೇಕು. ಅದರಲ್ಲಿ ಮಾಫಿ ಇಲ್ಲ. ನಹುಷಾದಿ ರಾಜರು ಕೂಡ ಅನುಭವಿಸಿದಂತಹ ಆ ದುಃಖ ಏನಿದೆಯೋ ಅದು ಅವರ ಅಪರೋಕ್ಷ ಜ್ಞಾನದ ನಂತರದಲ್ಲಿ ಉಳಿದ ಪ್ರಾರಬ್ಧ ಕರ್ಮದಲ್ಲಿ ಯಾವ ಪಾಪ ಪ್ರಾರಬ್ಧ ಇದೆಯೋ ಅದನ್ನು ಅನುಭವಿಸ್ತಾ ಇದ್ದಾರೆ ಅಂತ ತಿಳಿದುಕೊಳ್ಬೇಕು. ಧನ್ಯವಾದಗಳು. ಮತ್ತೊಂದು ವಿಚಾರ ತಮ್ಮಲ್ಲಿ ಕೇಳ್ತೀನಿ. ಈ ಪ್ರಾರಬ್ಧ ಕರ್ಮಗಳಾಗ್ಲಿ ಒಳ್ಳೆಯ ಕರ್ಮಗಳಾಗಲಿ ಕೆಟ್ಟ ಕರ್ಮಗಳಾಗ್ಲಿ ಮಾಡಬೇಕಾದರೆ
ಪ್ರೇರೇಪಣೆ ಆತ್ಮದಿಂದ ಉಂಟಾಗತ್ತಾ ಅಥವಾ ಅವನ ಪರಿಸರದಿಂದ ಉಂಟಾಗತ್ತಾ ಅನ್ನೋದನ್ನ ಒಂದು ದಯವಿಟ್ಟು ಕ್ಲಾರಿಫೈ ಮಾಡ್ಬೋದಾ ಗುರುಗಳೇ? ಸರಿ, ತುಂಬಾ ದೊಡ್ಡದಾದ ಪ್ರಶ್ನೆ ಇದು. ಎಲ್ಲರಿಗೂ ಬಂದಿರತ್ತೆ. ಈ ಕರ್ಮಗಳನ್ನ, ಪುಣ್ಯ ಕರ್ಮಗಳನ್ನೇ ಆಗಬಹುದು ಅಥವಾ ಪಾಪ ಕರ್ಮಗಳನ್ನೇ ಆಗಿರಬಹುದು, ಇದು ಎಲ್ಲವನ್ನು ಮಾಡ್ಲಿಕ್ಕೆ ಯಾವುದು ಕಾರಣ? ಯಾವುದೇ ಕರ್ಮಗಳನ್ನು ಮಾಡ್ಲಿಕ್ಕೆ ತುಂಬಾ ಅಪರೂಪದ ಶಾಸ್ತ್ರದ ಅತ್ಯಂತ ರಹಸ್ಯ ವಿಚಾರಗಳಲ್ಲಿ ಇವುಗಳು ಕೂಡ ಒಂದು. ಯಾವುದೇ ನಮ್ಮಿಂದ ಕೆಲಸಗಳಾಗಬೇಕು ಅಂತಂದು ಹೇಳಿದ್ರೆ ಅದಕ್ಕೆ 3 ಕಾರಣಗಳು. ನಾವೆಲ್ಲ ತುಂಬಾ ಬಡವರ ಮನೆಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಕೂಡ ದೊಡ್ಡ ವಿಜ್ಞಾನಿಗಳಾದಂತಹ ಕಥೆಗಳನ್ನು ನಾವು ನೋಡಿದ್ದೇವೆ. ವಿಶ್ವೇಶ್ವರಯ್ಯನವರಾಗಿರಬಹುದು ಅಥವಾ ಈ ಪಾಠವನ್ನು ಕೇಳುವಂತಹ ತಮ್ಮಲ್ಲೇ ಯಾರೋ ಒಬ್ರು ಇರಬಹುದು. ಅವರ ಬಗ್ಗೆ ವಿಶೇಷವಾದ ಪರಿಚಯ ಇಲ್ಲದೆ ಇದ್ದಾಗ ಬಹಳ ಸಾಧನೆಯನ್ನು ಮಾಡಿಕೊಂಡವರು ಇರ್ತಾರೆ. ಅಥವಾ ಬಹಳ ಉತ್ತಮವಾದ ಕುಟುಂಬದಲ್ಲಿ ಹುಟ್ಟಿದವರಿಂದಲೂ ಕೂಡ ಅಂತಹ ದೊಡ್ಡ ಸಾಧನೆಗಳಾಗದೇ ಇರಬಹುದು. ಒಳ್ಳೆ ಜೀವನವನ್ನು ಮಾಡ್ತಾ ಇರ್ತಾರೆ, ದೊಡ್ಡ ಸಾಧನೆಗಳಾಗದೇ ಇರಬಹುದು. ಅದರಿಂದ ಅವರ ಹುಟ್ಟು ಅವರ ಯೋಗ್ಯತೆಗೆ ಮಾಪಕ ಅಲ್ಲ. ಅದು ಒಂದು ಹೌದು, ಆದ್ರೆ ಅದೇ ಪ್ರಧಾನವಾದದ್ದಲ್ಲ. ನಾವು ಯಾವುದೇ ಕರ್ಮಗಳನ್ನು ಮಾಡಬೇಕಾದ್ರೆ ಆ ಕರ್ಮಗಳಿಗೆ ಕಾರಣವಾದದ್ದು ಒಟ್ಟು 3 ಅಂತ ಹೇಳ್ತಾರೆ. ಸ್ವಭಾವಾಖ್ಯ, ಯೋಗ್ಯತಾ, ಯಾ ಹಠಾಖ್ಯ. ಒಂದು ಜೀವನಲ್ಲಿ ಸಹಜವಾದಂತಹ ಒಂದು ಗುಣ ಇರುತ್ತೆ, ಅದನ್ನ ಸ್ವಭಾವ ಅಂತ ಕರೀತಾರೆ. ಜೀವನ ಸ್ವರೂಪದಲ್ಲಿ ಇನ್ಬಿಲ್ಟ್ ಆಗಿರುವಂತಹ ಕ್ವಾಲಿಟಿ ಅಂತ ಹೇಳಬಹುದು. ಅದ್ರ ಬಗ್ಗೆ ಮತ್ತೆ ವಿವರಣೆ ಕೊಡ್ತೇನೆ ನಾನು. ಮತ್ತೆ ಎರಡನೆಯದ್ದು, ಆ ಜೀವ ಜನ್ಮಾಂತರಗಳಲ್ಲಿ ಮಾಡಿದಂತಹ ಪುಣ್ಯ ಪಾಪಾದಿ ಕರ್ಮಗಳು ಎರಡನೆಯದ್ದು. ಮೂರನೆಯದ್ದು ಪರಮಾತ್ಮ. ಈ ಪರಮಾತ್ಮ ಎರಡಕ್ಕೂ ಬೇಕು. ಒಂದು, ನಮ್ಮ ಸ್ವಭಾವ ಇದೆ, ಆ ಸ್ವಭಾವದ ಕಾರ್ಯಗಳಾಗಬೇಕು ಅಂದ್ರೂ ಬೇಕು. ಮತ್ತು ನಾವು ಮಾಡಿದ ಕರ್ಮಗಳ ಪ್ರೇರಣೆಗೂ ಪರಮಾತ್ಮ ಬೇಕು. ಇದರ ಅಭಿಪ್ರಾಯ ಏನು ಅಂತ ಹಾಗೆ ಒಂದು ದೃಷ್ಟಾಂತ ಮುಖಾಂತರವಾಗಿ ನಾ ತೋರಿಸ್ತೇನೆ. ಈಗ ಪರಮಾತ್ಮನ ಕರ್ತವ್ಯ ಏನಿದೆ ಅಂತ, ಹಾಗೆ ಇದನ್ನ ಮುಂಚೆನೂ ಹೇಳಿರಬಹುದು. ಒಬ್ಬ ರೈತ ಇರ್ತಾರೆ. ರೈತ ಅನೇಕ ಧಾನ್ಯದ ಕಾಳುಗಳನ್ನು ತೆಗೆದುಕೊಂಡು ಹೋಗಿ ಫಲವತ್ತಾದಂತಹ ಭೂಮಿಯಲ್ಲಿ ಬೀಜಗಳನ್ನ ಬಿತ್ತುತ್ತಾ ಹೋಗ್ತಾನೆ. ಅವನು ಬೇವಿನ ಬೀಜವನ್ನು ಹಾಕ್ತಾನೆ. ಅವನು ತೋಟವನ್ನು ಮಾಡ್ಲಿಕ್ಕೆ ಅಂತ ಹೊರಟವನು. ಒಳ್ಳೆ ಗಾಳಿ ಬೇಕು ಅಂತ ಬೇವಿನ ಬೀಜವನ್ನು ಬಿತ್ತುತ್ತಾನೆ, ಮಾವಿನ ಬೀಜವನ್ನ ಬಿತ್ತುತ್ತಾನೆ. ಅದನ್ನು ಚೆನ್ನಾಗಿ ಕಸಿ ಮಾಡಿ ಪೈರಾಗಿ ಮರವಾಗುವ ಹಾಗೆ ಅದನ್ನ ಬೆಳೆಸ್ತಾನೆ. ಹಲಸಿನ ಮರವನ್ನು ಹಾಕ್ತಾನೆ, ಇನ್ನೊಂದನ್ನು ಹಾಕ್ತಾನೆ, ನೂರಾರು ಜಾತಿಯ ಹಣ್ಣಿನ ಮರಗಳನ್ನು ಹಾಕ್ತಾನೆ, ನೀರನ್ನು ಹಾಕ್ತಾನೆ. ಈ ಬೇವಿನ ಮರಕ್ಕೆ ಕಷಾಯದ ನೀರನ್ನೇನು ಹಾಕೋದಿಲ್ಲ. ಮಾವಿನ ಮರಕ್ಕೆ ಪಾನಕದ ನೀರನ್ನು ಏನು ಹಾಕೋದಿಲ್ಲ. ಎಲ್ಲದಕ್ಕೂ ಹಾಕೋದು ಒಂದೇ. ಅವನು ತೋಟದಲ್ಲಿ ಯಾವ ನದಿ ನೀರಿನ ಸಂಪರ್ಕ ಇತ್ತೋ ಅಥವಾ ಬೋರ್ವೆಲ್ ನೀರು ಬರ್ತಾ ಇತ್ತೋ ಅದನ್ನೇ ಎಲ್ಲ ಕಡೆಯಲ್ಲಿ ವಿಂಗಡಣೆ ಮಾಡಿ ಅದನ್ನ ಪೋಷಣೆ ಮಾಡ್ತಾ ಇದ್ದ. ಆದ್ರೆ ಒಂದು ಮರದ ಫಲ ಬಹಳ ಸಿಹಿಯಾಗಿದೆ, ಇನ್ನೊಂದು ಬೇವಿನ ಮರದ ಹಣ್ಣುಗಳು ಕಾಯಿಗಳು ಬಹಳ ಕಹಿ, ಅದ್ರ ಎಲೆಗಳು ಬಹಳ ಕಹಿ. ಹಲಸಿನ ಹಣ್ಣು ಬಹಳ ಸಿಹಿಯಾಗಿದೆ, ಇನ್ನೊಂದು ಯಾವ್ದೋ ಒಂದು ಅದರಲ್ಲಿ ಅಮೃತ ಬಳ್ಳಿಯ ಸಸಿಯು ಕೂಡ ಹತ್ತಿದೆ, ಅಮೃತ ಬಳ್ಳಿ ಮಾತ್ರ ಬಹಳ ಕಹಿಯಾಗಿದೆ. ಆ ರೈತ ಸರಿಯಾಗಿ ಇದನ್ನು ಮೇಂಟೈನ್ ಮಾಡಿಲ್ಲ, ಸರಿಯಾಗಿ ಇದನ್ನು ಬೆಳೆಸಿಲ್ಲ ಅಂತ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದು ಪೈರುಗಳಲ್ಲೂ ಕೂಡ, ಪ್ರತಿಯೊಂದು ಆ ಸಸ್ಯಗಳಲ್ಲೂ ಕೂಡ ಅದರದ್ದೇ ಆದಂತಹ ಒಂದು ಸ್ವಭಾವ ಇದೆ. ಪ್ರತಿಯೊಂದು ಸಸ್ಯಗಳಲ್ಲೂ ಕೂಡ ಅದರದ್ದೇ ಆದಂತಹ ಪ್ರತ್ಯೇಕವಾದ ಅಸ್ತಿತ್ವ ಇದೆ, ಅದರ ಸ್ವಭಾವ ಇದೆ. ಉದಾಹರಣೆಗೆ ಮಾವಿನ ಹಣ್ಣಿನಲ್ಲಿ ಸಹಜವಾದ ಒಂದು ಸ್ವಭಾವ ಇದೆ, ಆದರೆ ಅದರ ಗಾಳಿಗಿಂತ ಬೇವಿನ ಮರದ ಗಾಳಿ ಬಹಳ ಉತ್ತಮವಾದದ್ದು. ಅಂದ ಮಾತ್ರಕ್ಕೆ ಬೇವಿನ ಮರದ ಬೀಜಗಳ ಸ್ವಭಾವವೇ ಬೇರೆ. ಈ ರೈತ ಏನ್ ಮಾಡ್ತಾನೆ ಅಂದ್ರೆ ನೀರ್ ಹಾಕಿ ಅದರ ಸ್ವಭಾವ ಅಭಿವ್ಯಕ್ತಿ ಆಗುವ ಹಾಗೆ ಮಾಡ್ತಾನೆ.
ಆ ಸ್ವಭಾವ ಅಭಿವ್ಯಕ್ತಿ ಆಗಬೇಕು ಅಂತಂದ್ ಹೇಳಿದ್ರೆ ಅದಕ್ಕೆ ಒಳ್ಳೆ ಬಿಸಿಲು, ಮಳೆ ಎಲ್ಲ ಚೆನ್ನಾಗಿ ಎಲ್ಲ ವಾತಾವರಣಕ್ಕೆ ಹೊಂದಿಕೆ ಆಗುವ ಹಾಗೆ ಒಳ್ಳೆ ಬಿಸಿಲು ಬೀಳುವಂತಹ ಜಾಗದಲ್ಲಿ ನಾವು ನಮ್ಮ ಮರದ ಮನೆ ಪಕ್ಕದಲ್ಲಿ ಏನಾದ್ರು ತುಳಸಿಯನ್ನು ಹಾಕಿದೆವು ಅಂತ ಅಂದುಕೊಳ್ಳಿ, ನೆರಳೆ ಬೀಳೋದಿಲ್ಲ ಅಂತಾದ್ರೆ ಆ ತುಳಸಿ ಗಿಡ ಬೆಳೆಯೋದೇ ಇಲ್ಲ, ಒಣಗಿ ಹೋಗ್ಬಿಡುತ್ತೆ. ಹಾಗೆ ಯಾವ ಸಸಿಗೆ ಬಿಸಿಲು, ಗಾಳಿ, ಮಳೆ ಇದೆಲ್ಲದರಿಂದಲೂ ರಕ್ಷಣೆ ಸಿಗತ್ತೆ, ಮತ್ತೆ ಅದಕ್ಕೆ ಬೇಕಾದ ಪೋಷಕಗಳೆಲ್ಲವೂ ಸಿಗತ್ತೋ ಚೆನ್ನಾಗಿ ಬೆಳೆಯುತ್ತೆ. ಒಂದೊಂದಕ್ಕೊಂದೊಂದ್ ತರ ಅವನು ಹಾಕಿರೋದಿಲ್ಲ, ಎಲ್ಲದಕ್ಕೂ ಒಂದೇ ರೀತಿಯಾಗಿ ಮಾಡಿರ್ತಾನೆ. ಅದರಲ್ಲಿಯೂ ಯಾವುದಕ್ಕೆ ಉತ್ತಮವಾದಂತಹ ಪೋಷಕಾಂಶಗಳು ಸೇರಿಕೊಂಡಿರುತ್ತೋ, ಗೊಬ್ಬರ ಮುಂತಾದವುಗಳು, ಒಳ್ಳೆ ಭೂಮಿ, ಫಲವತ್ತಾದಂತಹ ಭೂಮಿ, ನೀರು ಇದೆಲ್ಲ ಚೆನ್ನಾಗಿ ಸಿಕ್ತು ಅಂತಂದ್ರೆ ಅದು ಅಭಿವ್ಯಕ್ತವಾಗುತ್ತೆ. ಅದೇ ರೀತಿಯಾಗಿ ಪರಮಾತ್ಮ ನಮ್ಮ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಮ್ಮನ್ನ ವಿಂಗಡಣೆ ಮಾಡಿ ಆ ಕರ್ಮಗಳ ಫಲವನ್ನು ಅನುಭವಿಸ್ಲಿಕ್ಕೆ ಅಂತ ಭೂಮಿಯಲ್ಲಿ ಹಾಕ್ತಾನೆ. ಹಾಗಾದ್ರೆ ಪರಮಾತ್ಮ ಈ ಕರ್ಮಗಳಲ್ಲಿ ನಮ್ಮನ್ನು ಪ್ರೇರಣೆ ಮಾಡ್ತಾ ಇರೋದು ನಮ್ಮ ಸ್ವಭಾವ, ನಮ್ಮ ಯೋಗ್ಯತೆಯನ್ನ ಇಟ್ಟುಕೊಂಡು, ಅದನ್ನ ಮಾಪಕವನ್ನಾಗಿಟ್ಟುಕೊಂಡು ನಮ್ಮನ್ನ ಈ ಸಂಸಾರದಲ್ಲಿ ಹಾಕ್ತಾ ಇದ್ದಾನೆ. ಆ ಸ್ವಭಾವದ ಅಭಿವ್ಯಕ್ತಿಗೆ ಬೇಕಾದಂತಹ ಪೂರಕವಾದ ವಾತಾವರಣವನ್ನು ಪರಮಾತ್ಮ ಕೊಡ್ತಾನೆ. ಪೂರಕವಾದ ವಾತಾವರಣ ಅಂತಂದ್ರೆ ಒಳ್ಳೆ ಗಾಳಿ ಬೆಳಕು ಬರುವಂತಹ ಸ್ಥಳದಲ್ಲಿ ಆ ಸಸ್ಯವನ್ನು ಬೆಳೆಸುವ ಹಾಗೆ ನಮ್ಮ ಸ್ವಭಾವ ಅಭಿವ್ಯಕ್ತಿ ಆಗ್ಲಿಕ್ಕೆ ಬೇಕಾದಂತಹ ನಮ್ಮ ವಾತಾವರಣ, ನಮ್ಮ ಕುಟುಂಬ ಮುಂತಾದವುಗಳು ಎಲ್ಲವೂ ಕೂಡ ಇದಕ್ಕೆ ಪೂರಕವಾದದ್ದು. ಯಾವುದನ್ನು ಇಲ್ಲ ಅಂತ ಹೇಳೋ ಹಾಗಿಲ್ಲ. ಅದೆಲ್ಲ ಏನು ಅಂತಂದ್ರೆ ಸ್ವಭಾವದಲ್ಲಿರುವಂತಹ ಗುಣಗಳು ಅಭಿವ್ಯಕ್ತಿ ಆಗ್ಲಿಕ್ಕೆ ಪೂರಕವಾದದ್ದು. ಈಗ ಯಾವನೋ ತುಂಬಾ ಉತ್ತಮವಾದಂತಹ ಸ್ವಭಾವವುಳ್ಳವನೇ ಆಗಿದ್ದಾನೆ, ಆದರೆ ಅವನ ಸಂಗಡಿಗರು ಎಲ್ಲರೂ ಕೂಡ ಕಳ್ಳರು, ಡಕಾಯಿತರು, ಅವರು ಇವರು ಇದ್ರು ಅಂತಂದ್ ಹೇಳಿದ್ರೆ ಈ ಸ್ವಭಾವದ ಬೆಳಕು ಬರ್ಲಿಕ್ಕೆ, ಅದು ಬೆಳಗಲಿಕ್ಕೆ ಅವಕಾಶವೇ ಸಿಗೋದಿಲ್ಲ. ಆ ಸ್ವಭಾವದಲ್ಲಿ ಆ ಉತ್ತಮತ್ವ ಇದ್ರೂ ಕೂಡ ಅದರ ಅಭಿವ್ಯಕ್ತಿ ಬರಬೇಕು ಅಂತಂದ್ರೆ ವಾತಾವರಣವೂ ಬೇಕು. ಅಂತಹ ವಾತಾವರಣದ ನಿರ್ಮಾಣವನ್ನ ಪರಮಾತ್ಮ ಮಾಡಿಕೊಡ್ತಾನೆ. ಅದು ಆ ವಾತಾವರಣದ ನಿರ್ಮಾಣಕ್ಕೂ ಕಾರಣವಾದದ್ದು ನಮ್ಮ ಪೂರ್ವ ಕರ್ಮಗಳು ಅಂತ ಹೇಳಿ, ಒಟ್ಟಾರೆಯಾಗಿ ಯಾವುದೇ ಕರ್ಮಗಳಾಗಿರ್ಲಿ ನಮ್ಮ ವಾತಾವರಣ ಪೂರಕವಾದದ್ದು. ಆದ್ರೆ ಪ್ರಧಾನವಾಗಿ 3 ಕರ್ಮಗಳ ಕಾರಣ ಯಾವುದು ಅಂತಂದ್ರೆ ನಮ್ಮ ಯೋಗ್ಯತೆ, ಸ್ವಭಾವ. ಇಲ್ಲ ನಮ್ಮ ಸ್ವಭಾವದ ಏನು ಅಂತ ಹೇಗೆ ತೀರ್ಮಾನ ಮಾಡೋದು ಅಂತಂದ್ರೆ ಇದು ಹೀಗೆ ಅಂತ ನಾವು ತೀರ್ಮಾನ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಚಿಕ್ಕದಾದಂತಹ ವಿಷಯವನ್ನು ಮಾಡಬಹುದು. ಏನು ಅಂತಂದ್ರೆ ಯಾರೂ ಇಲ್ಲದೆ ಇರುವಂತಹ ಏಕಾಂತವಾದ ಸಂದರ್ಭದಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡ್ರೆ ನಮ್ಮ ಸ್ವಭಾವ ಏನು ಅಂತ ನಮಗ್ ಗೊತ್ತಾಗಬಹುದು. ಯಾರಾದ್ರೂ ಇದ್ದಾರೆ ಅಂತ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ, ಅವ್ರಿಗಿಲ್ಲ ಅಂತಂದ್ ಹೇಳಿದ್ರೆ ಈ ಕೆಲಸವನ್ನು ಮಾಡುವ ಸ್ವಭಾವವೇ ನಮ್ದಲ್ಲ ಅಂತಾದ್ರೆ, ಮಾಡೋದಿಲ್ಲ ಅಂತಾದ್ರೆ ಪ್ರಾಯಶಃ ಅದು ನಮ್ಮ ಸ್ವಭಾವ ಅಲ್ಲ ಅಂತ. ಒತ್ತಾಯಕ್ಕೆ ಬಿದ್ದು ಯಾವ ಕರ್ಮಗಳನ್ನು ಮಾಡ್ತಾ ಇರ್ತೇವೋ ಆ ಕರ್ಮಗಳು ಪ್ರಾಯಶಃ ನಮ್ಮ ಸ್ವಭಾವವಾಗಿರೋದಿಲ್ಲ. ಕೆಲವೊಮ್ಮೆ ಸ್ವಭಾವವಾಗಿದ್ದು ಕೂಡ ಗೆಳೆಯಂದಿರು ಅವರು ಇವರು ಎಲ್ಲ ಪರಿಸರದಿಂದ ಮುಚ್ಚಿ ಹೋಗಿದ್ದು, ಈ ತರದ ಪೋಷಕಾಂಶಗಳು ಬಂದಾಗ ಮತ್ತೆ ಅದಕ್ಕೆ ಕಿತ್ಕೊಂಡು ಹೋಗಿ ಸ್ವಭಾವ ಅಭಿವ್ಯಕ್ತವಾಗಬಹುದು. ನಾವು ವಿಶ್ವೇಶ್ವರಯ್ಯನವರು ಕೂಡ ಅಷ್ಟು ದೊಡ್ಡದಾದಂತಹ ಚೇತನರಾಗ್ಲಿಕ್ಕೆ, ಅಷ್ಟು ದೊಡ್ಡದಾದಂತಹ ಸಾಧನೆಯನ್ನು ಮಾಡ್ಲಿಕ್ಕೆ, ನಮ್ಮ ಸುತ್ತಮುತ್ತಲಿನಲ್ಲೂ ಕಾಣುವಂತಹ ಎಷ್ಟೆಷ್ಟೋ ಜನರು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಅವ್ರ ಆ ಪರಿಸರವೂ ಕಾರಣ. ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಒಂದು ಕಥೆ ಇದೆ. ಏನಂತಂದ್ರೆ ಕೆಲವೊಂದಿಷ್ಟು ಕಷ್ಟದ ಪರಿಸ್ಥಿತಿ ಜನರಿಗೆ ಬಂದಾಗ ಅವರ ಸ್ವಭಾವ ಏನು ಅಂತ ಗೊತ್ತಾಗತ್ತೆ ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ನಾವು ಕಣಜದ ಹುಳುವನ್ನು ನೋಡ್ತೇವೆ. ಆ ಕಣಜದ ಹುಳುವೆ ನಿಧಾನವಾಗಿ ಅದರ ಸುತ್ತಲೂ ಕೂಡ ಮೊಟ್ಟೆಯನ್ನಿಟ್ಟು ಅದರ ತಾಯಿ ಅದರ ಸುತ್ತಲೂ ಕೂಡ ಗಟ್ಟಿಯಾದಂತಹ ಒಂದು ಗೂಡನ್ನ ಕಟ್ಟಿಬಿಟ್ಟಿರುತ್ತೆ. ಹೇಗೆ ಅಂತಂದ್ರೆ ಆ ಮೊಟ್ಟೆಯನ್ನು ಒಡೆದ್ರೆ ಆ ಮರಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಅದು ಗೂಡನ್ನ ಕಟ್ಟಿಬಿಟ್ಟಿರತ್ತೆ. ಹಾಗೆ ಅಂತ ಅಂದುಕೊಂಡು ಇದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಅಂದುಕೊಂಡು ನೀವೇನಾದ್ರೂ ಆ ಮೊಟ್ಟೆಯನ್ನ ಸುಲಭವಾಗಿ ಬದುಕಲಿ ಅನ್ನೋ ಕಾರಣದಿಂದಾಗಿ ಆ ಗೂಡನ್ನು ಒಡೆದು ಬಿಟ್ಟು ಹಾಗೆ ಆ ಮೊಟ್ಟೆಯನ್ನ ಮರಿ ಆಗುವ ಹಾಗೆ ಮಾಡಿದಿರಿ ಅಂತಾದ್ರೆ ಆ ಕಣಜದ ಹುಳುವಾಗಿ ಇದ್ದು ಕೆಲವೇ ದಿವಸಗಳಲ್ಲಿ ಸತ್ತು ಹೋಗ್ಬಿಡುತ್ತೆ. ಆದ್ರೆ ಅದೇ ಕಣಜದ ಹುಳುವನ್ನ ಅದೇ ಮೊಟ್ಟೆಯ ಒಳಗಡೆಯಲ್ಲಿ ಇದು ಯಾವ್ದು ದೊಡ್ಡ ಗೂಡಿರತ್ತೋ ಆ ಗೂಡಿನ ಒಳಗಡೆಯಲ್ಲಿ ಇರುವ ಹಾಗೆ ಮಾಡಿ
ಸ್ವಾಭಾವಿಕವಾಗಿ ಅದು ಹೊರಗೆ ಬಂತು ಅಂತಂದ್ರೆ ಅದು ಹೊರಗಡೆಯಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಅಂತ ಬಹಳ ಪ್ರಯತ್ನ ಪಡುತ್ತೆ. ಅದರ ತಾಯಿ ಯಾರ್ದಿರತ್ತಲ್ಲ ಆ ಗೂಡಿನ ಸುತ್ತಲೂ ಕೂಡ ತಿರುಗ್ತಾ 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 ಇರುತ್ತೆ. ಅದನ್ನ ನೋಡಿ ಈ ಮಗುವಿಗೂ ಕೂಡ ನಾನು ಈ ತರದ ಹುಳು ಅಂತ ಗೊತ್ತಾಗಿ ಅದು ತನ್ನನ್ನು ತಾನು ಬಿಡಿಸ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಮಾಡತ್ತೆ. ಆ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನದಿಂದಾಗಿ ಅದರ ರೆಕ್ಕೆಗಳು ಬಲಿತು ಹಾರುವ ಸಾಮರ್ಥ್ಯ ಬಂದು ಹಾರುವಂತಹ ಶಕ್ತಿ ಅದಕ್ಕೆ ಬರುತ್ತೆ. ಅಯ್ಯೋ ಪಾಪ ಇದು ಎಷ್ಟು ಕಷ್ಟ ಪಡ್ತಾ ಇದೆ, ಇದ್ರ ಸುತ್ತಲೂ ಗೂಡಿದೆ, ನೀವೇನಾದ್ರೂ ಒಡೆದು ಬಿಟ್ರಿ ಅಂತಂದ್ರೆ ಸತ್ತೇ ಹೋಗ್ಬಿಡತ್ತೆ. ಅದರ ರೆಕ್ಕೆಗಳು ಬಲಿಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಪರಮಾತ್ಮನು ಕೂಡ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ನಮ್ಗೆ ಆಯಾಯ ಸಂದರ್ಭದಲ್ಲಿ ಸೃಷ್ಟಿ ಮಾಡಿರ್ತಾನೆ. ಅಯ್ಯೋ ದೇವ್ರು ಇಷ್ಟ ಯಾಕೆ ಮಾಡ್ಬಿಟ್ಟ ಅಂತ ನಾವ್ ಅಂದುಕೊಳ್ತೇವೆ. ಅದು ನಮ್ಮ ಸ್ವಭಾವದ ಅಭಿವ್ಯಕ್ತಿಗೋಸ್ಕರ. ಆ ತರದ ಸನ್ನಿವೇಶಗಳು ನಮ್ಗೆ ಎದುರಾಗ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿಗಳಿಗೆ, ಮಹಾತ್ಮರಾದ ವ್ಯಕ್ತಿಗಳಿಗೆ ಎದುರಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅವ್ರು ಆ ದೊಡ್ಡ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ಪರಮಾತ್ಮ ನಮ್ಮ ಸಮಾಜವನ್ನು ಏನ್ ಕೊಟ್ಟಿರ್ತಾನೋ, ನಮ್ಮ ಸುತ್ತಲಿನಲ್ಲಿ ಯಾವ ಪರಿಸರವನ್ನು ನಮಗೆ ಒದಗಿಸಿ ಕೊಟ್ಟಿರ್ತಾನೋ ಅದು ಮತ್ತು ಜೀವನ ಸ್ವಭಾವ, ಈ ಸ್ವಭಾವಕ್ಕನುಗುಣವಾಗಿ ಈ ಪರಿಸರವನ್ನು ಪರಮಾತ್ಮ ನಮಗೆ ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲ, ಮತ್ತೆ ನಮ್ಮ ಪೂರ್ವ ಕರ್ಮಗಳು, ಪ್ರಧಾನವಾಗಿ ನಮ್ಮ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಕರ್ಮಗಳು ಮತ್ತು ಪರಮಾತ್ಮ, ಈ ಮೂರು, ಒಂದು ನಮ್ಮ ಸ್ವಭಾವ, ನಮ್ಮ ಜನ್ಮ ಜನ್ಮಾಂತರದಲ್ಲಿ ಅರ್ಜಿತವಾದಂತಹ ಕರ್ಮಗಳು, ಅದೇ ರೀತಿಯಾಗಿ ಪರಮಾತ್ಮ, ನಮ್ಮ ಸ್ವಭಾವ, ಕರ್ಮ, ಪರಮಾತ್ಮ, ಇವುಗಳಿಗೆ ಅನುಗುಣವಾಗಿ ಪರಮಾತ್ಮನೇ ನಮ್ಮನ್ನ ಈ ಮನೆಯಲ್ಲಿ ಹುಟ್ಟಬೇಕು, ಈ ಮನೆಯಲ್ಲಿ ಹುಟ್ಟಿ ಇವನು ಈ ಕರ್ಮಗಳನ್ನು ಮಾಡಬೇಕು, ಇಂಥವರ ತಂದೆ ತಾಯಿಯಾಗಿ ಇವನಿಗೆ ಇರಬೇಕು, ಇವನ ಮಕ್ಕಳಾಗಿ ಇವರು ಬರಬೇಕು, ಈ ತಂದೆ ತಾಯಿಗಳದ್ದು ಏನೋ ಪೂರ್ವಕರ್ಮಗಳ ಫಲ ಇರತ್ತೆ. ಇವನನ್ನ ಮಗನನ್ನಾಗಿ ಪಡಿಬೇಕು ಅಂದ್ರೆ ಇವನಿಗೂ ಇವರು ಮಕ್ಕಳಾಗಿ ಹುಟ್ಟಬೇಕು ಅಂತಂದ್ ಹೇಳಿದ್ರೆ ಅವರದ್ದೇನೋ ಒಂದು ಫಲ ಇರತ್ತೆ. ಹೀಗೆ ಬರೀ ಇಷ್ಟೇ ಅಲ್ಲ, ಅಣ್ಣ ತಮ್ಮಂದಿರು, ನಮಗೆ ಯಾರಾದ್ರೂ ಉಪಕಾರ ಮಾಡಿದಂಥವ್ರು ವ್ಯಕ್ತಿಗಳು ಯಾರ್ಯಾರು ಇರ್ತಾರೋ ಇವ್ರು ಎಲ್ರಿಗೂ ಕೂಡ ನಮಗೆ ಜನ್ಮಾಂತರದ ಕನೆಕ್ಷನ್ ಇರತ್ತೆ. ಅಂದ್ರಷ್ಟೇ ಅವರಿಗೂ ನಮಗೂ ಸಂಬಂಧ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಒಂದು ನಮಗೆ ಆತ್ಮೀಯರಾದವ್ರು ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಾರೆ, ಎಷ್ಟೆಷ್ಟಾಗತ್ತೋ ಅಷ್ಟು ಭಗವಂತನ ಭಕ್ತರ ಸ್ವಲ್ಪ ಇನ್ನ ಋಣವನ್ನು ಉಳಿಸಿಕೊಳ್ಬೇಕು ಅಂತ. ಬಹಳ ಭಗವದ್ ಭಕ್ತರ ಋಣವನ್ನು ಉಳಿಸಿಕೊಳ್ಬೇಕಂತ. ಋಣ ಅಂತಂದ್ರೆ ಅವ್ರ ಋಣವನ್ನು ಪೂರ್ತಿ ಮಾಡ್ಬಿಡ್ಬಾರ್ದು ಅಂತ. ಯಾಕೆ ಅಂತಂದ್ರೆ ಯಾರ ಋಣ ಇರತ್ತೋ ಆ ಋಣವನ್ನ ಪೂರ್ತಿ ಮಾಡ್ಲಿಕ್ಕೋಸ್ಕರ ಜನ್ಮಾಂತರದಲ್ಲಿ ಮತ್ತೆ ಅವರ ಸಂಪರ್ಕಕ್ಕೆ ಬರ್ತೇವೆ ಅಂತ. ಎಷ್ಟೆಷ್ಟು ಭಗವದ್ ಭಕ್ತರು ಸಜ್ಜನರ ಋಣವನ್ನು ನಾವು ಉಳಿಸಿಕೊಳ್ತೇವೋ, ಅವರಿಂದ ಉಪಕಾರವನ್ನು ಮಾಡಿಯೋ, ಅವರಿಗೆ ಉಪಕಾರವನ್ನು ಮಾಡಿಯೋ, ಅವರಿಂದ ಉಪಕಾರವನ್ನು ಪಡೆದಾದ್ರೂ ಋಣವನ್ನು ಉಳಿಸಿಕೊಳ್ಬಹುದು. ನಮಗಾದಷ್ಟು ಸಹಾಯವನ್ನು ಮಾಡಿ ಆದ್ರೂ ಅವ್ರ ಉಪಕಾರವನ್ನು ಉಳಿಸಿಕೊಂಡ್ವಿ, ನಮ್ಮ ಋಣವನ್ನು ಬಿಟ್ಕೊಂಡ್ವಿ ಅಂತಂದ್ರೆ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಅವರ ಸಂಪರ್ಕ ಸಿಗತ್ತೆ ಅಂತ ಈ ಕಾರಣದಿಂದ ಹೇಳ್ತಾರೆ. ಹೀಗಾಗಿ ಆಗಡೆ ಮತ್ತಿನ್ನೊಂದು ಪ್ರಶ್ನೆ ಬಂತು, ಯಾರ ಮನೆಯಲ್ಲಿ ಮೃತರಾಗಿರ್ತಾರೋ ಅದೇ ಮನೆಯಲ್ಲಿ ಅವರೇ ಹುಟ್ಟುತ್ತಾರೆ ಅಂತಿಲ್ಲ, ಆದ್ರೆ ಹುಟ್ಟಬಹುದು, ಹುಟ್ಟೋದಿಲ್ಲ ಅಂತನೂ ಹೇಳಲಿಕ್ಕಾಗೋದಿಲ್ಲ. ಈ ತರದ ಅನೇಕ ಘಟನೆಗಳನ್ನ ಮಹಾತ್ಮರ ಇವರಲ್ಲಿ ನಾವು ಗಮನಿಸಿದ್ದೇವೆ. ಅದಕ್ಕೆ ಅನೇಕ ಸಾಕ್ಷಿಗಳು ಇದೆ. ಅದೇ ರೀತಿಯಾಗಿ ಜನ್ಮಾಂತರದ ಬಗೆಗಿನ ಅನೇಕ ರಿಸರ್ಚ್ಗಳು ವಿಜ್ಞಾನಿಗಳ ಇದರಲ್ಲಿ ಬಂದಿದೆ. ಅದರಲ್ಲಿ ಅನೇಕ ಘಟನೆಗಳನ್ನ ಕೊಟ್ಟಿದ್ದಾರೆ. ಒಂದು ಪುಸ್ತಕವನ್ನು ಹೇಳ್ತೇನೆ, ಅದು ಸ್ವಾಮಿ ಜಗದಾತ್ಮಾನಂದ ಅನ್ನುವರು ಒಬ್ರು ಬರೆದಿರುವಂತಹದ್ದು, ಅನೇಕ ಘಟನೆಗಳನ್ನು ಸಂಗ್ರಹ ಮಾಡಿರುವಂತಹದ್ದು ಬದುಕಲು ಕಲೀರಿ ಅನ್ನುವಂತಹ ಪುಸ್ತಕದ ಕೊನೆಯಲ್ಲಿ ಈ ತರದ ಘಟನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಇರ್ಲಿ ಅಂದ್ರೆ ಈ ಜನ್ಮಾಂತರಗಳದ್ದು ಎಲ್ಲೋ ಹುಟ್ಟಿದವರು ಮತ್ತಿನ್ನೊಂದು ಕಡೆಯಲ್ಲಿ ಈ ತರದ ಅನೇಕ ಘಟನೆಗಳನ್ನ ನಾವು ಕಾಣ್ತೇವೆ. ಇದೆ ಈ ಒಟ್ಟಾರೆ ಈ ಪ್ರಶ್ನೆಗೆ ಉತ್ತರ ಅಂತ ಅನ್ಕೊಳ್ತೇನೆ. ಈ ಜನ್ಮಾಂತರದ್ದು ಅಂತ ಇದ್ರೆ ನಮ್ಗೆಲ್ಲಾ ಕೆಲ್ಸಕ್ಕೂ ಮನೋನಿಯಾಮಕರಾದ ರುದ್ರದೇವರೇ ಮಾಡ್ಸೋದಂತ ಅನ್ಕೋತೀವಿ. ಆದ್ರೆ ಒಂದೊಂದ್ಸತಿ ನಮ್ಮಿಂದ ಕೆಟ್ಟ ಕೆಲಸನೂ ಆಗತ್ತಲ್ವಾ, ಅದರಿಂದ ಅದು ನಮ್ಮ ಜನ್ಮಾಂತರದ್ದು ಕರ್ಮದ ಮೇಲೆ ಹೋಗುತ್ತಾ ಹೇಗೆ ಅಂತ? ಅಲ್ಲ, ಇದು ಎಲ್ಲವೂ ಕಾರಣ ಆಗಿರುತ್ತೆ. ನಮ್ಮ ಕರ್ಮಗಳು, ನಮ್ಮ ಸ್ವಭಾವ. ರುದ್ರದೇವರು ಮಾಡಿಸ್ತಾರೆ ಅಂತಂದ್ ಹೇಳಿದ್ರೆ ಅವರು ಕೂಡ ಹೇಳಿದನಲ್ಲ, ಜೈಲರ್ ಇದ್ದಾಗ ಅವರು ಅಂತಂದ್ರೆ ಮೇಲಧಿಕಾರಿಗಳು ಏನ್ ಮಾಡಿರ್ತಾರೋ ಅಥವಾ ನಮಗೆ ಏನೇನು ಪಾಪಕರ್ಮಗಳು ಪುಣ್ಯಕರ್ಮಗಳನ್ನು ಮಾಡಿರ್ತೀವೋ ಅದಕ್ಕೆ ತಕ್ಕಂತಹ ಶಿಕ್ಷೆಗಳನ್ನು ಕೊಡುವಂತಹ, ನಮ್ಮನ್ನು ನಡೆಸುವಂತಹ ಇವರು. ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆ ದಾರಿಯಲ್ಲಿ, ಇನ್ನೊಂದು ರೀತಿಯಾಗಿ ಕೆಟ್ಟ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾ ಇರ್ತಾರೆ. ಅದಕ್ಕೆ ಆದಷ್ಟು ರುದ್ರದೇವರು ಅವರು ಇವರು ಅದರಲ್ಲೂ ವಿಶೇಷವಾಗಿ ಸಂಧ್ಯಾ ಕಾಲಕ್ಕೆ ನಾವು ಹಿಂದೆಯೂ ಈ ಕಥೆಯನ್ನು ಓದಿದ್ವಿ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲರೂ ಕೂಡ ಹುಟ್ಟಿದ್ಯಾಕೆ, ಇಷ್ಟು ಕ್ರೂರರಾಗಿ ಹುಟ್ಟಿದ್ಯಾಕೆ ಅನ್ನೋದಕ್ಕೆ
ಕಶ್ಯಪ ಋಷಿಗಳು ಮತ್ತು ದಿತಿ ದೇವಿ ಇವರಿಬ್ರು ಕೂಡ ಅದಿತಿ. ಸಂಧ್ಯಾ ಕಾಲದಲ್ಲಿ ಆ ಸಮಾಗಮ ಮಾಡಿದ್ರಿಂದಾಗಿ ಇಂತಹ ದುಷ್ಟಪುತ್ರರು ಹುಟ್ಟಿದ್ರು ಅಂತ. ಕಾರಣಗಳು ಬೇಕಾದಷ್ಟಿರ್ಬೋದು, ಇದು ಒಂದು ಕಾರಣ ಅಂತ. ಆ ಕಾರಣದಿಂದ ಈ ಸಂಧ್ಯಾ ಕಾಲದಲ್ಲಿ ಅಂತಂದ್ರೆ ಪ್ರದೋಷ ಕಾಲದಲ್ಲಿ, ಪ್ರಾಯಶಃ ಪ್ರದೋಷ ಕಾಲ ಅಂತಂದ್ರೆ 1.5 ಗಂಟೆ ಇರುತ್ತೆ. ಸೂರ್ಯಾಸ್ತಕ್ಕಿಂತ ಮುಂಚಿನ 1/4 ಗಂಟೆ, ಸೂರ್ಯಾಸ್ತದ ನಂತರದ 3/4 ಗಂಟೆ ಅಂತ. ಈ ರೀತಿಯಾಗಿ ಒಟ್ಟಾರೆ ಇಷ್ಟು ಈ ಕಾಲ ಪ್ರದೋಷ ಕಾಲ. ಈ ಪ್ರದೋಷ ಕಾಲದಲ್ಲಿ ರುದ್ರದೇವರ ಆರಾಧನೆ ಮುಂತಾದವುಗಳೆಲ್ಲವೂ ಕೂಡ ನಮ್ಮ ಮನಸ್ಸಿನ ಹತೋಟಿಗೆ ಅಥವಾ ಇದಕ್ಕೆ ಕಾರಣವಾಗುತ್ತೆ. ದೇವರ ನಿರಂತರವಾದ ಸ್ಮರಣೆ. ಹೌದು ಗುರುಗಳೇ, ಇವಾಗ ನಮ್ಗೆ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಿದ್ದು ನಮ್ಗೆ ಗೊತ್ತಾ, ಅಂದ್ರೆ ಇವಾಗ ನಾವು ಯಾವಾಗ್ಲೂ ಸಣ್ಣವ್ರಿಗೆ, ಉದಾಹರಣೆಗೆ ಈ ಮಧ್ಯೆ ನಾನು ಅಂದ್ರೆ ಇದನ್ನ ಕೇಳಿಸ್ಕೊಂಡಿದ್ದು ಗುರುಗಳೇ, ವಿಶ್ವೇಶ ತೀರ್ಥರು ಏನಿದ್ರು, ಅವರಿಗೆ ಭಯಂಕರ ಚಳಿ, ಎಂತ ಸೆಕೆ ಪ್ಲೇಸಿಗೆ ಹೋದ್ರು ಅವರಿಗೆ ಭಯಂಕರ ಚಳಿ. ಅವರೇ ಅದನ್ನ ಬಾಯ್ಬಿಟ್ಟು ಹೇಳೋರು. ನಾನ್ ಸಣ್ಣವನಿದ್ದಾಗ ಬೆಕ್ಕುಗಳನ್ನ ತೆಗೆದು ಕೆರೆಗಳಿಗೆ ನೀರಿನಲ್ಲಿ ಹಾಕ್ತಿದ್ದೆ, ಅದಕ್ಕೆ ನನ್ಗೆ ಈ ರೀತಿಯಾಗಿ ನಮ್ಗೆ ನಾವು ಮಾಡಿದಂತ ಕೆಲವೊಂದು ತಪ್ಪುಗಳು, ಇದು ಉದಾಹರಣೆಗೆ ನಾನು ಹೇಳಿದ್ದು ಗುರುಗಳು. ಇವಾಗ ನಮ್ಗೆ ಕೆಲವೊಂದು ತಪ್ಪುಗಳು ನಾವು ಮಾಡಿದ್ವಿ, ಅದು ಇವಾಗ ಪ್ರಾರಬ್ಧ ಕರ್ಮಗಳು ಹಾಗೆ ಉಳಿತದ, ಅಥವಾ ನಾವು ಮಾಡಿದಂತದಕ್ಕೆ ನಮಗೆ ಪ್ರಾಯಶ್ಚಿತ್ತ, ಅಂದ್ರೆ ನಮಗೆ ನಾವು ಮಾಡಿದ ತಪ್ಪು ಅನ್ನೋಂಥದ್ದು ಇದೆ, ಅದನ್ನ ತಿದ್ದುಕೊಳ್ಳಿಕ್ಕೆ ಅಂತ ಆಗೋದಿಲ್ಲ, ಆದ್ರೆ ಅದನ್ನ ನಾವು ಅನ್ಕೊಂಡಿದ್ದೇವೆ, ಹೌದು ಇದು ನಾವು ಮಾಡಿದ ತಪ್ಪು ಅಂತ ಹೇಳಿ. ಇದಕ್ಕೆ ಫಲಗಳು ಯಾವ ತರ ಗುರುಗಳೇ? ಇದು ದಿಢೀರ್ ನಮಗೂ ಪ್ರಾಯಶಃ ಇದ್ರ ಬಗ್ಗೆ ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ. ಈ ಪ್ರಾರಬ್ಧಕ್ಕೆ ಇದೇ ಫಲ ಅಂತ ನಾವೆಲ್ಲ ಅದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯಾವುದೇ ಪಾಪಗಳನ್ನು ಮಾಡದೇ ಇರೋರು ಯಾರು ಇಲ್ಲ. ಆದ್ರೆ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಯಾವುದು ಅಂತಂತ ಹೇಳಿದ್ರೆ ಭಗವಂತನ ಸ್ಮರಣೆ ಅನ್ನೋದಂತೂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತ್ಯಶೇಷಂ ಸ್ಮೃತ ಮಾತ್ರ ಏವ ಅಂತ ಕೃಷ್ಣಾಮೃತ ಮಹಾರಣವ ಅನೇಕ ಗ್ರಂಥಗಳಲ್ಲಿ ಭಗವಂತನ ನಿರಂತರವಾದ ನಾಮಸ್ಮರಣೆ ಒಂದಿತ್ತು ಅಂತಂದ್ ಹೇಳಿದ್ರೆ ನಾವು ಜೀವನದಲ್ಲಿ ಎಷ್ಟೆಷ್ಟೇ ಪಾಪಗಳನ್ನ ಮಾಡಿದ್ರೂ ಕೂಡ ಆ ಪಾಪಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗತ್ತೆ. ಕೆಲವೊಂದಿಷ್ಟು ನಾವ್ ಹೇಳ್ತೇವಲ್ಲ, ಕಾಲ್ ಹೋಗ್ಬೇಕಾದ್ರಲ್ಲಿ ಉಗುರು ಹೋಯ್ತು ಅಂತ, ಆ ರೀತಿಯಾಗಿ ಎಷ್ಟೋ ದೊಡ್ಡ ದೊಡ್ಡ ಪಾಪಗಳನ್ನ ಅನುಭವಿಸಿ ಇದನ್ನ ಮಾಡ್ಬೇಕಾದವರು ತುಂಬಾ ಪ್ರಾಣಾಪಾಯದಿಂದ ಅಥವಾ ಆಗ್ಬೇಕಾದ ದೊಡ್ಡ ಅಪಘಾತಗಳಿಂದಾಗಿ ಭಗವಂತನ ನಾಮಸ್ಮರಣೆ ಸತ್ಕಥಾ ಕಾಲಕ್ಷೇಪ ಇವುಗಳಿಂದಾಗಿ ಅದರಿಂದ ಪಾರಾಗ್ತಾರೆ ಅನ್ನೋದಂತೂ ಇಷ್ಟಿದೆ. ಆ ಪ್ರಾಯಶ್ಚಿತ್ತ ಇವು ಎಲ್ಲವೂ ಕೂಡ ನಮಗೆ ಸುಲಭವಾಗಿ ಹಾಗೆ ಏನೋ ಹೇಳ್ಬಿಡ್ಬಹುದೇ ಹೊರತಾಗಿ ಇದಮಿತ್ತವಂತ ಹೇಳೋದು ಬಹಳ ಕಷ್ಟ. ಇದು ನಮಗದನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಏನದು, ಯಾವಾಗ, ಹೇಗೆ ಅನುಭವಿಸ್ತಾರೆ ಅದನ್ನೆಲ್ಲ ತಿಳಿಯೋದು ಕಷ್ಟ. ಅಲ್ಲ ಅಂದ್ರೆ ಇದನ್ನ ಈ ಮಾತನ್ನ ಗುರುಗಳು ನಮ್ಮಲ್ಲಿಗೆ ಬಂದಾಗ ಮಠ ಮಹಾನ್ ಬೇಸಿಗೆ ಆಂಧ್ರದಲ್ಲಿ, ಆದ್ರೂ ಸಹ ಅವ್ರು ಫ್ಯಾನ್ ಹಾಕೊಂಡ್ ಮಲ್ಕೊಂಡವ್ರಂತ ಅಲ್ಲ ಗುರುಗಳೇ ಅವ್ರು ಇಲ್ಲಿ ಬಂದಾಗ. ಹೌದು ನಾವು ಅವ್ರ ಜೊತೆ ಇಲ್ಲೆಲ್ಲ ರಾತ್ರಿಯ ಸಂದರ್ಭದಲ್ಲಿ ಉಡುಪಿಯಲ್ಲಿ ಮಧ್ಯರಾತ್ರಿ ಮಲಗಿದಾಗ ನಮಗೆಲ್ಲ ಬೆವರು ಇಳಿತಾ ಇದ್ರೆ ಅವರು ಫ್ಯಾನ್ ಅನ್ನು ಹಾಕೊಳ್ಳದೇನೆ ಇದ್ರಲ್ಲಿ ಮಲಗ್ತಾ ಇದ್ರು. ನಮಗದು ಗೊತ್ತಿದೆ. ಗುರುಗಳ ಮಾತು ಹೇಗಿರತ್ತೆ ಅಂತ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವ ಅಭಿಪ್ರಾಯದಿಂದ ಹೇಳಿರ್ತಾರೆ ಅಂತ ಇರಬಹುದು. ಆದ್ರೆ ನಮಗೆ ನಾವು ಮಾಡಿದ ಕರ್ಮಗಳದ್ದು ಇದೆ ಅಂತ ಹೇಳಲಿಕ್ಕೆ ಕಷ್ಟ. ಅದು ಇಂಥದಕ್ಕೆ ಇಂಥದ್ದೇ ಫಲ ಅನ್ನುವಂಥದ್ದನ್ನ ಕೆಲವೊಂದನ್ನ ಗರುಡ ಪುರಾಣಗಳಲ್ಲಿ ಹೇಳ್ತಾರಲ್ಲ ಗುರುಗಳ, ಕೆಲವೊಂದು ವಿಷಯಗಳನ್ನ ಗರುಡ ಪುರಾಣಗಳಲ್ಲಿ ಅದನ್ನ ಹೇಳಿದ್ದಾರೆ. ಆದ್ರೆ ಅದು ನಮ್ಮ ಅನುಭವಕ್ಕೆ ಬರೋದು ಕಷ್ಟ ಅಲ್ವಾ ಗುರುಗಳ? ಅಂದ್ರೆ ನಾನು ಇಂಥದ್ ಮಾಡಿ ಕಷ್ಟ. ಆಮೇಲೆ ನಾವದು ಇದಕ್ಕೆ ಇದು ಅಂತ ನಾವು ತೀರ್ಮಾನ ಮಾಡೋದು ತುಂಬಾ ಕಷ್ಟ. ಗುರುಗಳೇ, ನಂದೊಂದು ಪ್ರಶ್ನೆ ಇದೆ. ನಾವು ಮಾಡಿದ ಪಾಪಗಳನ್ನ ಪಶ್ಚಾತ್ತಾಪದಿಂದ ಕಳ್ಕೋಬಹುದು ಅಂತ ಹೇಳ್ತಾರಲ್ಲ, ಅದು ನಿಜಾನಾ? ಪಶ್ಚಾತ್ತಾಪದಿಂದ ಮಾಡಿದ ಪಾಪ, ಪಶ್ಚಾತ್ತಾಪ ಅಂದ್ರೆ ಏನು ಅಂತ ಗೊತ್ತಿದ್ರೆ ಇದನ್ನ ಸರಿ, ಹೌದು. ಪ್ರಾಯಶ್ಚಿತ್ತ ಅಂತಂದ್ರೆ ಪಶ್ಚಾತ್ತಾಪ ಅಂತಂತ ಹೇಳಿದ್ರೆ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಳ್ಬೇಕು. ಪ್ರಾಯಶ್ಚಿತ್ತ ಅಂತಂದ್ರೆ ಇನ್ನೊಮ್ಮೆ ಆ ತಪ್ಪುಗಳನ್ನ ಮಾಡೋದಿಲ್ಲ. ಚಿತ್ತಂ ತಸ್ಯ ವಿಶೋಧನಂ ಪ್ರಾಯಃ ಪಾಪಃ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ. ಪ್ರಾಯಶ್ಚಿತ್ತಗಳನ್ನ ಆಚರಣೆ ಮಾಡಿ, ಅಯ್ಯೋ ನಾನ್ ತಪ್ಪು ಮಾಡಿದ್ದೇನೆ ಅಂತ ತಿಳಿದುಕೊಂಡು ಅದಕ್ಕೆ ಪರಿಹಾರಗಳನ್ನ ಶಾಸ್ತ್ರದ ಮಾರ್ಗದಲ್ಲಿ ಏನು ಹೇಳಿರ್ತಾರೋ ಅವುಗಳನ್ನ ಆಚರಿಸಿ ಇನ್ನೊಮ್ಮೆ ಆ ತಪ್ಪುಗಳನ್ನ ಮಾಡೋದಿಲ್ಲ ಅಂತಾದ್ರೆ ಆ ಪಾಪಗಳ ಪರಿಹಾರವನ್ನ ಮಾಡಿಕೊಳ್ಬಹುದು. ಮತ್ತೆ ಈ ಪರ್ಮಿಷನ್ ಇದೆ ಇನ್ನೊಂದಿದೆ ಅಂತಂದ್ ಹೇಳಿ ಔಷಧಗಳಿದೆ ಅಂತಂದುಕೊಂಡು ಅಪಥ್ಯಾಚರಣೆಯನ್ನು ಮಾಡಿದ್ರೆ ಮತ್ತೆ ಆ ರೋಗಕ್ಕೆ ಉದ್ಧಾರ ಇಲ್ಲ, ಮತ್ತೆ ಆ ರೋಗಗಳು ಬಂದೇ ಬಿಡೋದು. ಅವನು ಆ ರೋಗದಿಂದ ಪೂರ್ತಿಯಾಗಿ ವಾಸಿ ಆಗೋದಿಲ್ಲ. ಹಾಗ ಗುರುಗಳೇ, ಈಗ ಮರಣ ನಂತರ ಇದೇ ನಮ್ಗೆ ಇಷ್ಟ ಇರುತ್ತೆ, ನಮ್ಗಿದೆ ಈ ಭಾರತ ದೇಶದಲ್ಲೇ ಹುಟ್ಬೇಕು, ಇಲ್ಲೇ ಪ್ರಾರ್ಥನೆ ಭಗವಂತನ ವಿಷಯದಲ್ಲಿ ಸಾಧನೆ ಮಾಡ್ಕೋಬೇಕು ಅನ್ನೋ ಇಷ್ಟ ಇರುತ್ತೆ. ಅದು ನಡೆಯುತ್ತಾ ಅಥವಾ ಬೇರೆ ಎಲ್ಲೋ ಯಾವ್ದೋ ದೇಶದಲ್ಲೆಲ್ಲ ಹುಟ್ಟಿಸ್ತಾನ ಅದೇ ಗುರುಗಳೇ?
ಆತರ ಇದ್ರ ಬಗ್ಗೆ ಜಾಸ್ತಿ. ಆ, ತುಂಬಾ ಸೊಗಸಾದ ಪ್ರಶ್ನೆ. ಇದಕ್ಕೊಂದು 5-10 ನಿಮಿಷ ಆದ್ರೂ ಹೇಳ್ಬೇಕಾಗತ್ತೆ. ಹೌದು, ಇದ್ರ ಮತ್ತೆ ಪರವಾಗಿಲ್ಲ. ನಾಳೆ ಪಾಠದಲ್ಲಿ ಹೌದು. ಹೇಳ್ತೇನೆ, ಪ್ರಾರಂಭದಲ್ಲಿ ಹೇಳ್ತೇನೆ. ಆಯ್ತು ಮತ್ತೆ ಆಯ್ತು ಗುರುಗಳೇ. ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸ್ಕೊಂಡಿರ್ತೇನೆ. ಅದರಲ್ಲೂ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ಬೇಕು. ಏನಂತಂದ್ರೆ ಈ